ನಮಸ್ಕಾರ ವಿದ್ಯಾರ್ಥಿಗಳೇ, ನಾನು ಈ ಒಂದು ಸೆಷನ್ ಅಲ್ಲಿ ನಿಮಗೆ ಮತ್ತೊಂದು 14 ಮಾರ್ಕ್ಸ್ ಸುಮಾರು ಸಲ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ಈ ಒಂದು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತಾನೆ. ಮೊದಲಿಗೆ ಪ್ರಾಬ್ಲಮ್ ಅನ್ನ ನಾನು ಶೇರ್ ಮಾಡಿ ಎಕ್ಸ್ಪ್ಲೈನ್ ಮಾಡಿ ಅನಲೈಸ್ ಮಾಡಿ ಅದಾದ್ಮೇಲೆ ಸೊಲ್ಯೂಷನ್ ಹೋಗೋಣ. ಸೊ ಪ್ರಾಬ್ಲಮ್ ಈ ರೀತಿ ಇದೆ, ನಿಮ್ಗೆಲ್ಲ ಕಾಣ್ತಾ ಇದೆ. ಸಿ the premises and stock of Gulab Jam, ಯಾವುದೋ ಒಂದು ಗುಲಾಬ್ ಜಾಮ್ ಅಂತಕ್ಕಂಥ ಒಂದು ಕಂಪನಿ were totally destroyed by fire. ಪೂರ್ತಿ ನೋಡಿ ವರ್ಡ್ ಯೂಸ್ ಮಾಡಿದ್ದಾರೆ, ಟೋಟಲಿ ಡೆಸ್ಟ್ರಾಯ್ಡ್ ಅಂತ, ಎಲ್ಲ ನಾಶ ಆಗ್ಬಿಟ್ಟಿದೆ ಫೈರ್ ಆಗಿ. ಸೊ ಈ ತರ ಆದಾಗ ನಾವು ಅನಲೈಸ್ ಮಾಡಬೇಕು, ಸಾಲ್ವೇಜ್ ಇರುತ್ತಾ ಅಂತ. ಸಾಲ್ವೇಜ್ ಇರುತ್ತಾ? ಸಾಲ್ವೇಜ್ ಅಂದ್ರೆ ಗೂಡ್ಸ್ ಇಂದ ಫೈರ್ ಆದಾಗ ಗೋಡೌನ್ ಅಲ್ಲಿ ಉಳಿದಿರ್ತಕ್ಕಂತಹ ಒಂದು ಗೂಡ್ಸು ಟೋಟಲಿ ಡೆಸ್ಟ್ರಾಯ್ ಅಂದ್ರೆ ಪೂರ್ತಿ ಡೆಸ್ಟ್ರಾಯ್ ಆಗ್ಬಿಟ್ಟಿದೆ. ಸೊ ದರ್ ಇಸ್ ನೋ ಮ್ಯಾಟರ್ ಆಫ್ ಸಾಲ್ವೇಜ್. ಸಾಲ್ವೇಜ್ ಇರೋದಿಲ್ಲ. ಓಕೆ, ಯಾವತ್ತು ನೋಡಿ 34-20 ಅಂದ್ರೆ 20-21ರಲ್ಲಿ. ಓಕೆ, ನೆಕ್ಸ್ಟ್, ಫ್ರಮ್ ದ ಫಾಲೋಯಿಂಗ್ ಬುಕ್ಸ್ ಅಂಡ್ ಅದರ್ ರೆಕಾರ್ಡ್ಸ್ ದಟ್ ವಾಸ್ ಸೇವ್ ದ ಫಾಲೋಯಿಂಗ್ ಇನ್ಫಾರ್ಮೇಶನ್ ಈಸ್ ಅವೈಲಬಲ್. ಕೆಲವೊಂದು ಡೇಟಾ ನಮಗೆ ಅವೈಲಬಿಲಿಟಿ ಇದೆ, ನೋಡೋಣ ಏನೇನಿದೆ. ಸ್ಟಾಕ್ ಆನ್ ಹ್ಯಾಂಡ್. ದ ಸ್ಟಾಕ್ ಆನ್ ಹ್ಯಾಂಡ್ ಹ್ಯಾಸ್ ಆಲ್ವೇಸ್ ಬೀನ್ ವ್ಯಾಲ್ಯೂಡ್ ಎಟ್ 10% ಲೆಸ್ ದೆನ್ ದ ಕಾಸ್ಟ್. ಅಂದ್ರೆ ಯಾವಾಗ್ಲೂ ಸ್ಟಾಕ್ ಅನ್ನ 10% ಕಡಿಮೆಗೆ ವ್ಯಾಲ್ಯೂ ಮಾಡಿರ್ತಾರೆ. ಅಂದ್ರೆ ಅದರ ಅರ್ಥ ನಿಮ್ಮ ಹತ್ರ 100 ರೂಪಾಯಿ ವರ್ತ್ ಸ್ಟಾಕ್ ಇದ್ರೆ ಬುಕ್ಸ್ ಅಲ್ಲಿ ಎಷ್ಟು ತೋರಿಸಿರ್ತಾರೆ? ಬರೀ 90 ರೂಪಾಯಿ ತೋರಿಸಿದ್ದಾರೆ. ಓಕೆ, ಅಂದ್ರೆ 10% ಕಡಿಮೆ, 10 rupees ಕಡಿಮೆ ತೋರಿಸಿರ್ತಾರೆ. ಸೊ ನಿಮ್ಮ ಹತ್ರ 100% ಇದ್ದಾಗ ದೇ ಹ್ಯಾವ್ ಶೋನ್ ಓನ್ಲಿ ದ 90% ಆಫ್ ದ ವ್ಯಾಲ್ಯೂ. ನೀವೇನ್ ಮಾಡ್ಬೇಕು? ಹ್ಯಾವ್ ಟು ಕನ್ವರ್ಟ್ ಇಟ್ ಇಂಟು 100 ಮಾಡ್ಕೊಂಡು 100 ರೂಪೀಸ್ನ ತೋರಿಸ್ಬೇಕು. ನೋಡೋಣ ಏನೇನಿದೆ. ನಮ್ಗೆ ಇಲ್ಲಿ 4 ವರ್ಷದ ಡೀಟೇಲ್ಸ್ ಕೊಟ್ಟಿದ್ದಾನೆ. ಪರ್ಟಿಕ್ಯುಲರ್ಸ್, ಓಪನಿಂಗ್ ಸ್ಟಾಕ್ ಕೊಟ್ಟಿದ್ದಾನೆ, ಪರ್ಚೇಸಸ್ ಕೊಟ್ಟಿದ್ದಾನೆ, ಸೇಲ್ಸ್ ಕೊಟ್ಟಿದ್ದಾನೆ. ಪರ್ಚೇಸಸ್ ಲೆಸ್ ರಿಟರ್ನ್ಸ್ ಅಂತಾನೆ, ಸೇಲ್ಸ್ ಲೆಸ್ ರಿಟರ್ನ್ಸ್ ಅಂತಾನೆ, ಅಂದ್ರೆ ರಿಟರ್ನ್ ಗಳನ್ನ ಕಳೆದು ಅಂತ. ಓಕೆ, ತೊಂದರೆ ಇಲ್ಲ. ಸೇಲ್ಸ್ ಲೆಸ್ ರಿಟರ್ನ್ಸ್, ವೇಜಸ್ ಕೊಟ್ಟಿದ್ದಾನೆ, ಕ್ಲೋಸಿಂಗ್ ಸ್ಟಾಕ್ ಕೊಟ್ಟಿದ್ದಾನೆ. ಓಕೆ, ಇಷ್ಟೆಲ್ಲ ಕೊಟ್ಟಿದ್ದಾನೆ, ತೊಂದರೆ ಇಲ್ಲ. ನೋಡೋಣ. ನಮ್ಗೆ ಯೂಶಲಿ ಫೈರ್ ಯಾವ ವರ್ಷ ಆಗುತ್ತೋ ಆ ವರ್ಷದ್ದು, ಫೈರ್ ಹಿಂದಿನ ವರ್ಷದ್ದು ಡೇಟಾ ಕೊಟ್ಟಿದ್ರೆ ಸಾಕಾಗಿತ್ತು. ಸೊ ಈ ಪ್ರಾಬ್ಲಮ್ ಅಲ್ಲಿ ನೋಡಿ 4 ವರ್ಷ ಡೇಟಾ ಕೊಟ್ಟಿದ್ದಾನೆ. ಫಸ್ಟ್ 17, 18 ಕೊಟ್ಟಿದ್ದಾನೆ, 18, 19 ಕೊಟ್ಟಿದ್ದಾನೆ, 19, 20 ಕೊಟ್ಟಿದ್ದಾನೆ, 20, 20 ಫೈರ್ ಆಗಿರೋದು ಯಾವಾಗ ನೋಡಿ 34, 20 ಅಂದ್ರೆ 2021 ಅಲ್ಲಿ. ನಮ್ಗೆ ಹಿಂದಿನ ವರ್ಷದ 1 ವರ್ಷದ ಡೇಟಾ ಇದ್ದಿದ್ರೆ ಸಾಕಾಗಿತ್ತು. ಬಟ್ ಇಲ್ಲಿ 3 ವರ್ಷದ ಡೇಟಾ ಕೊಟ್ಟಿರೋದ್ರಿಂದ 3 ವರ್ಷದ್ದು ನಾವು ಟ್ರೇಡಿಂಗ್ ಅಕೌಂಟ್ಸ್ ಅನ್ನ ಪ್ರಿಪೇರ್ ಮಾಡಬೇಕು. 3 ವರ್ಷದ್ದು ಗ್ರಾಸ್ ಪ್ರಾಫಿಟ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. 3 ವರ್ಷದ್ದು ಗ್ರಾಸ್ ಪ್ರಾಫಿಟ್ ರೇಷಿಯೋ ಕ್ಯಾಲ್ಕುಲೇಟ್ ಮಾಡಬೇಕು. ಆ 3 ವರ್ಷದ ಗ್ರಾಸ್ ಪ್ರಾಫಿಟ್ ರೇಷಿಯೋನ ಆವರೇಜ್ ಮಾಡ್ಬೇಕು. ನಾವು ಹಿಂದಿನ ಪ್ರಾಬ್ಲಮ್ ಅಲ್ಲಿ ಮಾಡಿದೀನಿ ನಾನು. 4 ವರ್ಷದ ಡೀಟೇಲ್ಸ್ ಕೊಟ್ಟಿರ್ತಾನೆ, ಗ್ರಾಸ್ ಪ್ರಾಫಿಟ್ ಸೇಲ್ಸ್ 4 ವರ್ಷದ್ದು ನಾವೇನ್ ಮಾಡಿದೀವಿ ಕಂಡಿಡ್ಕೊಂಡು ಅದಕ್ಕೆ ಆವರೇಜ್ ಕಂಡಿಡ್ಕೊಂಡು ಮಾಡಿದೀವಿ. ಆ ರೀತಿ 3 ವರ್ಷದ್ದು ನಾವು ಟ್ರೇಡಿಂಗ್ ಅಕೌಂಟ್ ಮಾಡ್ಕೊಂಡು ಮಾಡ್ಬೇಕಾಗತ್ತೆ. ಸಿ, ಪ್ರಿಪೇರ್ ಅ ಸ್ಟೇಟ್ಮೆಂಟ್ ಫಾರ್ ಸಬ್ಮಿಷನ್ ಟು ದ ಇನ್ಶೂರೆನ್ಸ್ ಕಂಪನಿ ಇನ್ ಸಪೋರ್ಟ್ ಆಫ್ ದ ಕಂಪನಿ ಫಾರ್ ಲಾಸ್ ಆಫ್ ಸ್ಟಾಕ್ ಅಂತ ಹೇಳ್ತಾನೆ. ಸೊ ಓಕೆ, ತೊಂದರೆ ಏನಿಲ್ಲ. ಸೊ ನಾವು ಪ್ರಾಬ್ಲಮ್ ಅನ್ನ ಮಾಡೋಣ. ಮೊದಲಿಗೆ ಫಾರ್ಮ್ಯಾಟ್ ಹಾಕೋಬೇಕು. ನಾವು ಫಾರ್ಮ್ಯಾಟ್ ಹಾಕೊಳ್ಳೋಣ. ಯಾವುದು? ಟ್ರೇಡಿಂಗ್ ಅಕೌಂಟ್ ಅಂತ. ಪ್ರಿಪರೇಷನ್ ಆಫ್ ಟ್ರೇಡಿಂಗ್ ಅಕೌಂಟ್. ಓಕೆ, ಶೇರ್ ಆಗ್ತಾ ಇದೆ. ನಮಗೆ ಟೋಟಲ್ 3 ವರ್ಷದ ಟ್ರೇಡಿಂಗ್ ಅಕೌಂಟ್ ಬೇಕು. ಯಾಕೆ? ಪ್ರಾಬ್ಲಮ್ ಅಲ್ಲಿ ನಮಗೆ 3 ವರ್ಷದ ಡೇಟಾ ಕೊಟ್ಟಿದ್ದಾನೆ. 17, 18, 19, 19, 20 3 ಪ್ರಿವಿಯಸ್ ಇಯರ್ ಇದೆ. ಹಂಗಾಗಿ ನಾವು 3 ವರ್ಷದ ಟ್ರೇಡಿಂಗ್ ಅಕೌಂಟ್ಸ್ ಅನ್ನ ಪ್ರಿಪೇರ್ ಮಾಡಬೇಕಾಗುತ್ತೆ. ಫಸ್ಟ್ 17, 18. ಓಕೆ, ಫಸ್ಟ್ ಟು ಓಪನಿಂಗ್ ಸ್ಟಾಕ್. ಸೊ ನಮ್ಗೆ ಓಪನಿಂಗ್ ಸ್ಟಾಕ್ ಎಷ್ಟಿದೆ ಪ್ರಾಬ್ಲಮ್ ಅಲ್ಲಿ ನೋಡಿ? 17, 18 27,090 ರೂಪಾಯಿ ಇದೆ. ಹೌದಾ? 27,090. ಅವನೇನಪ್ಪ ಹೇಳ್ತಾನೆ ಅಂದ್ರೆ ಸ್ಟಾಕ್ ಯಾವಾಗ್ಲೂ 10% ಕಡಿಮೆ ವ್ಯಾಲ್ಯೂ ಆಗಿರುತ್ತಂತಂದ್ರೆ ಇದರ ಓಪನಿಂಗ್ ಆರ್ ಕ್ಲೋಸಿಂಗ್. ಅವ್ನು ಟೋಟಲಿ ಹೇಳ್ಬಿಟ್ಟಿದ್ದಾನೆ ಸ್ಟಾಕ್ ಅಂತ. ಸೊ ಹಂಗಾದ್ರೆ ನಾವೇನಪ್ಪ ಮಾಡ್ಬೇಕು ಅಂತಂದ್ರೆ 90% ವ್ಯಾಲ್ಯೂ ಆಗಿರುತ್ತೆ. ವಿ ಹ್ಯಾವ್ ಟು ಕನ್ವರ್ಟ್ ಇಟ್ ಟು 100. ಕನ್ವರ್ಟ್ ಇಟ್ ಇಂಟು 100. ಸೊ 100 ಡಿವೈಡೆಡ್ ಬೈ 90 ಮಾಡ್ಕೊಂಡಾಗ ನಮಗೆ ಆಟೋಮೆಟಿಕ್ ಸಿಗುತ್ತೆ. ಸೊ 27,090 ಇಂಟು 100 ಡಿವೈಡೆಡ್ ಬೈ 90 ಮಾಡ್ಕೊಂಡಾಗ ನಮಗೆ 30,100 ರೂಪೀಸ್ ಬರುತ್ತೆ. ಗೊತ್ತಾಯ್ತಾ? ನೆಕ್ಸ್ಟ್, ಟು ಪರ್ಚೇಸಸ್ ಲೆಸ್ ರಿಟರ್ನ್ಸ್. ಅವನೇ ರಿಟರ್ನ್ಸ್ ಅನ್ನ ಲೆಸ್ ಮಾಡ್ಬಿಟ್ಟಿದ್ದಾನೆ.
ಪರ್ಚೇಸ್ ರಿಟರ್ನ್ಸ್ ಅನ್ನ ಡೈರೆಕ್ಟ್ ನಮಗೆ ಕೊಟ್ಬಿಟ್ಟಿದ್ದಾನೆ. ಸೊ 74,900 rupees ಇದೆ. ನಾವು ನೋಡ್ಕೋಬೇಕು, ನೀವು 17-18 ನಾವು ಮಾಡ್ತಾ ಇರೋದು. ಸೊ ಅದಾದ್ಮೇಲೆ ಏನ್ ಕೊಟ್ಟಿದ್ದಾನೆ, ವೇಜಸ್ ಕೊಟ್ಟಿದ್ದಾನೆ ನೋಡಿ. ಸೇಲ್ಸ್ ಈ ಕಡೆ ತಗೋತೀವಿ, ವೇಜಸ್ ಕೊಟ್ಟಿದ್ದಾನೆ. ಸೊ ವೇಜಸ್ ತಗೊಳ್ಳಿ, ವೇಜಸ್ ಡೈರೆಕ್ಟ್ ಆಗಿ ಕೊಟ್ಬಿಟ್ಟಿದ್ದಾನೆ. ವೇಜಸ್ 17,400. ಓಕೆ, ತೊಂದರೆ ಇಲ್ಲ. ನೆಕ್ಸ್ಟ್ ಬೈ ಈ ಕಡೆ ಬರೋಣ. ಕ್ರೆಡಿಟ್ ಸೈಡ್ ಸೇಲ್ಸ್ ಕೊಟ್ಬಿಟ್ಟಿದ್ದಾನೆ. ಸೇಲ್ಸ್ ಲೆಸ್ ರಿಟರ್ನ್ಸ್ ಅಂತಾನೆ ಎಷ್ಟಿದೆ, 1,20,000 ಇದೆ. ಸೇಲ್ಸ್ ಲೆಸ್ ರಿಟರ್ನ್. ಓಕೆ, ನೆಕ್ಸ್ಟ್ ಬೈ ಕ್ಲೋಸಿಂಗ್ ಸ್ಟಾಕ್. ನಮಗೆ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ದಾನೆ ಕ್ಲೋಸಿಂಗ್ ಸ್ಟಾಕು. ಎಷ್ಟಪ್ಪ ಕೊಟ್ಟಿದ್ದಾನೆ ಅಂದ್ರೆ 32,400. ಇದು ಸಹ ಏನಾಗಿದೆ, ಅಂಡರ್ ವ್ಯಾಲ್ಯೂ ಆಗಿದೆ. ಅಂದ್ರೆ 90%ಗೆ 10% ಲೆಸ್ ವ್ಯಾಲ್ಯೂ ಆಗಿದೆ. ಹಾಗಾಗಿ ಇದನ್ನು ನಾವು ಕನ್ವರ್ಟ್ ಮಾಡ್ಕೋತೀವಿ. ಹೆಂಗ್ ಮಾಡ್ಕೋತೀವಿ ಅಂದ್ರೆ 100/90 ಮಾಡ್ಕೊಂಡ್ರೆ ನಮ್ಗೆ ಬರುತ್ತೆ. ಸೊ ಇಷ್ಟು ಮಾಡಿದಾಗ ನಮ್ಗೆ 36,000 rupees ಬರುತ್ತೆ. 36,000. ಸೊ ಇಷ್ಟೇ. ಈಗ ನಾವು ಈ ಕಡೆ ಟೋಟಲ್ ಮಾಡೋಣ. 1,56,000 ಆಗುತ್ತೆ. 1,56,000. ಸೊ ಬ್ಯಾಲೆನ್ಸಿಂಗ್ ಫಿಗರ್ ಏನಂತ ಕರಿತೀವಿ, ಟು ಗ್ರಾಸ್ ಪ್ರಾಫಿಟ್ ಅಂತ ಕರಿತೀವಿ. ಬ್ಯಾಲೆನ್ಸಿಂಗ್ ಫಿಗರ್. ಸೊ ನೋಡಿ ಎಷ್ಟು ಬರುತ್ತೆ, 1,56,000 ಅಲ್ಲಿ 3 ಟೋಟಲ್ ಮಾಡಿ ನಮಗೆ 1,22,400 ಬರುತ್ತೆ. ಕಡಿದ್ರೆ 33,600 rupees is the ಗ್ರಾಸ್ ಪ್ರಾಫಿಟ್, ಈ ವರ್ಷದ ಗ್ರಾಸ್ ಪ್ರಾಫಿಟ್. ಓಕೆ, ಈ ವರ್ಷದ ಗ್ರಾಸ್ ಪ್ರಾಫಿಟ್ ರೇಷಿಯೋ ಕಂಡಿಡ್ಕೊಬಿಡೋಣ. ಯಾವ್ದ್ರದ್ದು, GP ರೇಷಿಯೋ 2017-18 is equal to gross profit divided by sales into 100. So gross profit ಗೊತ್ತು 33,600. ಸೇಲ್ಸ್ ಗೊತ್ತು 1,20,000 into 100 ಮಾಡಿದಾಗ ನಮಗೆ ಎಷ್ಟಪ್ಪ ಬರುತ್ತೆ ಅಂದ್ರೆ 28% ಬರುತ್ತೆ. ಓಕೆ, ಈ ರೀತಿ ಪ್ರತಿ ವರ್ಷ 3 ವರ್ಷದ್ದು ನಾವೇನ್ ಮಾಡ್ಕೋಬೇಕು, GP ರೇಷಿಯೋ ಕಂಡಿಡ್ಕೋಬೇಕು, ಟ್ರೇಡಿಂಗ್ ಅಕೌಂಟ್ ಪ್ರಿಪೇರ್ ಮಾಡ್ಕೋಬೇಕು. ನೆಕ್ಸ್ಟ್ 17-18 ಆಯ್ತು. 18-19 ಮಾಡೋಣ. 18-19 ಸೇಮ್ ಇಲ್ಲೂ ಅಷ್ಟೇ. ಟು ಏನೋ ಫಸ್ಟ್ ಓಪನಿಂಗ್ ಸ್ಟಾಕ್. ಸೊ ನೋಡಿ ಪ್ರಾಬ್ಲಮ್ ಅಲ್ಲಿ ಹಿಂದಿನ ವರ್ಷ 32,400 ಕ್ಲೋಸಿಂಗ್ ಇದೆ, ಈ ವರ್ಷಕ್ಕೆ ಅದೇ ಓಪನಿಂಗ್ ಆಗುತ್ತೆ. ಸೊ 32,400 ಇಂಟು ಇದು ಸಹ ಅಂಡರ್ ವ್ಯಾಲ್ಯೂ ಆಗಿದೆ, 100/90 ಮಾಡ್ಕೋಬೇಕು. ಓಕೆ, ಮಾಡಿದಾಗ ಆಸ್ ಯೂಶುವಲ್ 36,000 ಬರುತ್ತೆ. ನೆಕ್ಸ್ಟ್ ಸೇಮ್ ಟು ಪರ್ಚೇಸಸ್ ಲೆಸ್ ರಿಟರ್ನ್ಸ್. ಪ್ರಾಬ್ಲಮ್ ಅಲ್ಲಿ ಡೈರೆಕ್ಟ್ ಕೊಟ್ಬಿಟ್ಟಿದ್ದಾನೆ, 80,000 ತಗೊಳ್ಳೋಣ. ನೆಕ್ಸ್ಟ್ ಟು ವೇಜಸ್ ಕೊಟ್ಟಿದ್ದಾನೆ, ಡೈರೆಕ್ಟ್ ಪ್ರಾಬ್ಲಮ್ ಅಲ್ಲಿ ಕೊಟ್ಬಿಟ್ಟಿದ್ದಾನೆ 19,000. ಈ ಕಡೆ ಹೋಗೋಣ. 18-19 ನೀವು ಆ ಕಾಲಮ್ ನೋಡ್ಕೋಬೇಕು ಪ್ರಾಬ್ಲಮ್ ಅಲ್ಲಿ. ಸೊ ಅದಾದ್ಮೇಲೆ ಈ ಕಡೆ ಬೈ ಸೇಲ್ಸ್ ಲೆಸ್ ರಿಟರ್ನ್ಸ್. ಸೊ ಸೇಲ್ಸ್ ಲೆಸ್ ರಿಟರ್ನ್ಸ್ ಸಹ ಕೊಟ್ಟಿದ್ದಾನೆ 1,32,000. ನೆಕ್ಸ್ಟ್ ಬೈ ಕ್ಲೋಸಿಂಗ್ ಸ್ಟಾಕ್. ಸೊ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ದಾನೆ ಕ್ಲೋಸಿಂಗ್ ಸ್ಟಾಕ್ 36,000. ಇದು ಸಹ ಅಂಡರ್ ವ್ಯಾಲ್ಯೂ ಆಗಿದೆ. ಒಂದ್ಸಲ ಹೇಳಿದಾನೆ ಅಂದ್ರೆ ಎಲ್ಲ ಅಂಡರ್ ವ್ಯಾಲ್ಯೂ ಆಗಿರುತ್ತೆ ಅಂತ. ಸೊ 100/90 ಮಾಡ್ಕೋಬೇಕು. ಸೊ ಮಾಡ್ಕೊಂಡಾಗ ನಮ್ಗೆ ಎಷ್ಟು ಬರುತ್ತೆ, 40,000 ಬರುತ್ತೆ. ಸೊ ಟೋಟಲ್ ಮಾಡ್ಕೊಳ್ಳೋಣ. 1,72,000. 1,72,000. ಸೊ ಬ್ಯಾಲೆನ್ಸಿಂಗ್ ಫಿಗರ್ನ ಏನಂತ ಕರಿತೀವಿ, ಟು ಗ್ರಾಸ್ ಪ್ರಾಫಿಟ್ ಅಂತ ಕರಿತೀವಿ. ಸೊ ನಮಗೆ ಟೋಟಲ್ ಎಷ್ಟಿದೆ, 1,35,000 ಇದೆ. ಅದರಲ್ಲಿ 1,72,000ರಲ್ಲಿ 35 ಹೋದ್ರೆ ನಮಗೆ 37,000 ಬರುತ್ತೆ. ಏನದು, ಗ್ರಾಸ್ ಪ್ರಾಫಿಟ್. ಸೊ ಮತ್ತೆ ನಾವು GP ರೇಷಿಯೋ ಕಂಡಿಡ್ಕೊಳ್ಳೋಣ. ಸೊ GP
ರೇಷಿಯೋ ಇಸ್ ಈಕ್ವಲ್ ಟು ಗ್ರಾಸ್ ಪ್ರಾಫಿಟ್ ಡಿವೈಡೆಡ್ ಬೈ ಸೇಲ್ಸ್ ಇಂಟು 100. ಗೊತ್ತು ಗ್ರಾಸ್ ಪ್ರಾಫಿಟ್ ಗೊತ್ತು 37,000 ಇಂಟು ಸೇಲ್ಸ್ 1,32,000. ಇದು ಡಿವೈಡೆಡ್ ಬೈ ಆಗ್ಬೇಕಪ್ಪ. ಇದು ಸೇಲ್ಸ್ ಡಿವೈಡೆಡ್ ಬೈ 1,32,000 ಇಂಟು 100 ಮಾಡಿದಾಗ ನಮ್ಗೆ ಎಷ್ಟು ಬರುತ್ತೆ? ಇಲ್ಲೂ ಸಹ 28% ಬರುತ್ತೆ. ಇಲ್ಲಿ ನೋಡಿ ಇಂಟು ಆಗ್ಬಿಟ್ಟಿದೆ, ಡಿವೈಡೆಡ್ ಬೈ ಆಗಬೇಕು. ಓಕೆ, ಸೊ ಹಿಯರ್ ಆಲ್ಸೋ ವಿ ವಿಲ್ ಗೆಟ್ ಅ 28% GP ರೇಷಿಯೋ. ನೆಕ್ಸ್ಟ್ ಟ್ರೇಡಿಂಗ್ ಅಕೌಂಟ್ 1920 ಮಾಡೋಣ. ಸೇಮ್ ಅಲ್ಲಿ ಏನ್ ಬರುತ್ತೆ ಅದೇ ತರ ಬರುತ್ತೆ. ಟು ಓಪನಿಂಗ್ ಸ್ಟಾಕ್ 1920 ಎಷ್ಟಿದೆ ನೋಡಿ. ಓಪನಿಂಗ್ ಸ್ಟಾಕ್ 36,000 ಇದೆ, ಅದು ಅಂಡರ್ ವ್ಯಾಲ್ಯೂ ಆಗಿದೆ. ಅದಕ್ಕೆ ಏನ್ ಮಾಡ್ತೀವಿ? 100/90 ಮಾಡ್ಕೋತೀವಿ. ಮಾಡಿದಾಗ ನಮ್ಗೆ ಎಷ್ಟು ಬರುತ್ತೆ? 40,000. ಸೊ ನೀವು ಕೇಳ್ಬೋದು, ಸರ್ ಹೋದ ವರ್ಷ ಕ್ಲೋಸಿಂಗ್ ಸ್ಟಾಕ್ ಕಂಡಿದ್ದೀವಲ್ಲ, ಮತ್ತೆ ಏನ್ ಕ್ಯಾಲ್ಕುಲೇಷನ್ ಅಂತ. ಇಲ್ಲಿ ಕಂಡಿದ್ದೀವಲ್ಲ 14,000 ಕ್ಲೋಸಿಂಗ್ ಸ್ಟಾಕ್ 40,000. ಡೈರೆಕ್ಟ್ ಆಗಿ ಯು ಕ್ಯಾನ್ ತಗೋಬಹುದು, ತೊಂದರೆ ಏನಿಲ್ಲ. ನೆಕ್ಸ್ಟ್ ಟು ಪರ್ಚೇಸಸ್ ಲೆಸ್ ರಿಟರ್ನ್ಸ್. ಸೊ ಎಷ್ಟಿದೆ ನಮಗೆ? 81,000 ಇದೆ. ನೆಕ್ಸ್ಟ್ ಟು ವೇಜಸ್. ವೇಜಸ್ ಕೊಟ್ಟಿದ್ದಾನೆ ಪ್ರಾಬ್ಲಮ್ ಅಲ್ಲಿ. ಎಷ್ಟಿದೆ? 20,900 20,900 rupees ಅಷ್ಟೇ. ಈ ಕಡೆ ಕ್ರೆಡಿಟ್ ಸೈಡ್ ಬರೋಣ. ಬೈ ಸೇಲ್ಸ್ ಲೆಸ್ ರಿಟರ್ನ್ಸ್. ಸೊ ಗೊತ್ತು ನಮಗೆ, ಕೊಟ್ಟಿದ್ದಾನೆ ಪ್ರಾಬ್ಲಮ್ ಅಲ್ಲಿ 1,40,000. ನೆಕ್ಸ್ಟ್ ಬೈ ಕ್ಲೋಸಿಂಗ್ ಸ್ಟಾಕ್. ಸೊ ಕ್ಲೋಸಿಂಗ್ ಸ್ಟಾಕು ಸಹ ಕೊಟ್ಟಿದ್ದಾನೆ. ಎಷ್ಟು? 36,900. ಇದು ಅಂಡರ್ ವ್ಯಾಲ್ಯೂ ಆಗಿರುತ್ತೆ. 100/90 ಮಾಡ್ಕೋಬೇಕು. ಮಾಡಿದಾಗ ನಮಗೆ 41,000 ಬರುತ್ತೆ. ಟೋಟಲ್ ಮಾಡೋಣ 1,81,000. ಸ್ವಲ್ಪ ಸ್ಪೀಡ್ ಮಾಡ್ತಾ ಇದ್ದೀನಿ. 1,81,000. ಸೊ ಗ್ರಾಸ್ ಪ್ರಾಫಿಟ್ ಬ್ಯಾಲೆನ್ಸಿಂಗ್ ಫಿಗರ್. ಸೊ ಟೋಟಲ್ ನಮ್ದು 1,81,000 ಇದೆ. 1,81,000 ಅಲ್ಲಿ 1,41,900 ಹೋದ್ರೆ 39,100 is ಗ್ರಾಸ್ ಪ್ರಾಫಿಟ್. ಸೊ ಮತ್ತೆ ನಾವು ಗ್ರಾಸ್ ಪ್ರಾಫಿಟ್ ರೇಷಿಯೋ ಕಂಡುಹಿಡಿಯೋಣ. GP ರೇಷಿಯೋ ಇಸ್ ಈಕ್ವಲ್ ಟು GP ಡಿವೈಡೆಡ್ ಬೈ ಸೇಲ್ಸ್ ಇಂಟು 100. ಸೊ GP ಗೊತ್ತು 39,100 ಡಿವೈಡೆಡ್ ಬೈ ಸೇಲ್ಸ್ ಎಷ್ಟಿದೆ? 1,40,000 ಇಂಟು 100 ಮಾಡಿದಾಗ ನಮಗೆ ಎಷ್ಟಪ್ಪ ಬರುತ್ತೆ ಅಂತಂದ್ರೆ ಮತ್ತೆ 28 ಅಲ್ಲ, ಜಸ್ಟ್ ಅ ಮಿನಿಟ್, ಮತ್ತೆ 28% ಬರುತ್ತೆ. ಎಸ್, 28% ಬರುತ್ತೆ. ಸೊ ಅಲ್ಲಿಗೆ ನಮ್ಮ ಗ್ರಾಸ್ ಪ್ರಾಫಿಟ್ ಆಯ್ತು. ಇಲ್ಲಿ ನಮ್ಮ ಗ್ರಾಸ್ ಪ್ರಾಫಿಟ್ ಏನು ಅವಶ್ಯಕತೆ ಇಲ್ಲ. ಇಲ್ಲಿ ನಾವೇನಪ್ಪ ಕಂಡುಹಿಡ್ಕೋಬೇಕು ಅಂತಂದ್ರೆ ಆವರೇಜ್ ಗ್ರಾಸ್ ಪ್ರಾಫಿಟ್ ಅನ್ನ ಕಂಡುಹಿಡ್ಕೋಬೇಕು. ಸೊ ಇದೇನ್ ಕಂಡುಹಿಡ್ಕೋಬೇಕು? ಎರಡನೇ ಸ್ಟೆಪ್ ಅಲ್ಲಿ ನಾವು ಆವರೇಜ್ ಗ್ರಾಸ್ ಪ್ರಾಫಿಟ್ ಅನ್ನ ಕಂಡುಹಿಡಿಬೇಕಾಗುತ್ತೆ. ಸ್ಟೆಪ್ 2 ನಲ್ಲಿ ಇಲ್ಲಿ ಯಾಕಂತಂದ್ರೆ ನಮ್ಗೆ ಈ ತರ ಕೊಟ್ಟಾಗ ನಾವು ಆವರೇಜ್ ಗ್ರಾಸ್ ಪ್ರಾಫಿಟ್ ಹೆಂಗಪ್ಪ ಕಂಡುಹಿಡಿತೀವಿ ಅಂತಂದ್ರೆ ಟೋಟಲ್ 3 ವರ್ಷದ್ದು ತಗೋತೀವಿ. ಫಸ್ಟ್ ಇಯರ್ 28%, ಮತ್ತೆ 28%, ಮತ್ತೆ 28 ಡಿವೈಡೆಡ್ ಬೈ 3 ಮಾಡಿದಾಗ ನಮಗೆ ಸೊ 60 × 3 = 84 ಡಿವೈಡೆಡ್ ಬೈ 3 ಬರುತ್ತೆ. ಮಾಡಿದಾಗ ಅಗೈನ್ ವಿ ವಿಲ್ ಗೆಟ್ 28%. ಸೊ 28% ಬರುತ್ತೆ ಅವರೇಜ್ ಗ್ರಾಸ್ ಪ್ರಾಫಿಟ್ ಮಾಡ್ಕೊಂಡಾಗ. ಓಕೆ, ಸೊ ಇಲ್ಲಿಗೆ ನಮ್ಮ ಈ ಸೆಕೆಂಡ್ ಪಾರ್ಟ್ ವರೆಗೂ ಮುಗಿಯುತ್ತೆ. ಈಗ ಥರ್ಡ್ ಪಾರ್ಟ್ ಅದೇನಪ್ಪ ಅಂತಂದ್ರೆ ವಿ ನೀಡ್ ಟು ಪ್ರಿಪೇರ್ ಮೆಮೊರಂಡಮ್ ಟ್ರೇಡಿಂಗ್ ಅಕೌಂಟ್. ಸೊ ಇಲ್ಲಿಂದ 1/4 ಇಂದ ಡೇಟ್ ಯಾವತ್ತಾಗಿರೋದು? ಫೈರ್ ಆಗಿರ್ತಕ್ಕಂಥದ್ದು 30/4/20 30/4/20 ಇಲ್ಲಿವರೆಗೂ ನಾವು ಕಂಡುಹಿಡ್ಕೋಬೇಕಾಗುತ್ತೆ. ಓಕೆ, ತೊಂದರೆ ಇಲ್ಲ. ಮೊದಲಿಗೆ ಟು ಓಪನಿಂಗ್ ಸ್ಟಾಕ್. ಆ ವರ್ಷದ ಡೇಟಾ ಕೊಟ್ಟಿದ್ದಾರೆ ನಮಗೆ. ನೋಡಿ ಆ ವರ್ಷದ ಡೇಟಾ ಎಷ್ಟಪ್ಪ ಕೊಟ್ಟಿದ್ದಾರೆ ಅಂತಂದ್ರೆ 36,900 ಕೊಟ್ಟಿದ್ದಾರೆ. 36,000
900 ಇಂಟು 100 ಡಿವೈಡೆಡ್ ಬೈ 90. ಯಾಕಂತಂದ್ರೆ 10% ಕಡಿಮೆ ಆಗಿದೆ. ಸೊ ಹಾಗಾಗಿ ತಗೋಬೇಕು. ತಗೊಂಡಾಗ 41,000 ಬರುತ್ತೆ. ನೆಕ್ಸ್ಟ್ 2 ಪರ್ಚೇಸಸ್ ಲೆಸ್ ರಿಟರ್ನ್ಸ್. ಓಕೆ, ಸೊ ಪರ್ಚೇಸಸ್ ಎಷ್ಟಿದೆ? 6,000 ರೂಪಾಯಿ ಕೊಟ್ಟಿದ್ದಾರೆ. 6,000 ಕೊಟ್ಟಿದ್ದಾರೆ ನಮಗೆ ಅಷ್ಟೇ. ನೆಕ್ಸ್ಟ್ 2 ವೇಜಸ್. ಸೊ ವೇಜಸ್ ಸಹ ಬರೀ 2,000 ಕೊಟ್ಟಿದ್ದಾರೆ. ಸೊ ಇಷ್ಟನ್ನ ಮಾಡ್ಕೊಳ್ಳೋಣ. ಈ ಕಡೆ ಬೈ ಸೇಲ್ಸ್ ಲೆಸ್ ರಿಟರ್ನ್ಸ್. ಸೇಲ್ಸ್ ಲೆಸ್ ರಿಟರ್ನ್ಸ್ ಎಷ್ಟಪ್ಪ ಕೊಟ್ಟಿದ್ದಾರೆ ಅಂತಂದ್ರೆ 12,000 ರೂಪಾಯಿ ಕೊಟ್ಟಿದ್ದಾರೆ. ಸೊ ನಮಗೆ ನೆಕ್ಸ್ಟ್ ಏನ್ ಬೇಕು? ಬೈ ಕ್ಲೋಸಿಂಗ್ ಸ್ಟಾಕ್ ಬೇಕು. ಕ್ಲೋಸಿಂಗ್ ಸ್ಟಾಕ್ ಇಲ್ಲಿ ಬ್ಯಾಲೆನ್ಸಿಂಗ್ ಫಿಗರ್. ಸೊ ಹಾಗಾಗಿ ಫಸ್ಟ್ ನಾವಿಲ್ಲಿ ಏನ್ ಮಾಡಬೇಕು? ಟು ಗ್ರಾಸ್ ಪ್ರಾಫಿಟ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಹೆಂಗ್ ಮಾಡ್ತೀವಿ? ಗ್ರಾಸ್ ಪ್ರಾಫಿಟ್ ಸೇಲ್ಸ್ ಇಂಟು GP ರೇಷಿಯೋದಲ್ಲಿ ಮಾಡ್ತೇವೆ. ಸೊ ನಮ್ಗೆಲ್ಲ ಸೇಲ್ಸ್ ಗೊತ್ತು. ಈ ವರ್ಷದ್ದು 12,000 ಇದೆ. ಅವರೇಜ್ GP ರೇಷಿಯೋ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದೀವಿ. ಈ 28% ತಗೋಬೇಕು, ಇವು ತಗೋಬಾರ್ದು. ಇನ್ ಕೇಸ್ ಅವೆಲ್ಲ ಡಿಫರೆನ್ಸ್ ಇದ್ದಾಗ ನಮಗೆ ಅವರೇಜ್ ಜಾಸ್ತಿ ಆಗುತ್ತೆ, ಆ ಅವರೇಜ್ ಡಿಫರೆನ್ಸ್ ಆಗುತ್ತೆ. ಸೊ ಹಾಗಾಗಿ ನಾವು ಈ 28% ಅನ್ನ ತಗೊಳ್ಳೋಣ. 28%. ಸೊ ನಾವು 28% ಮಾಡಿದಾಗ 12,000 ರೂಪಾಯಿ 3,360 ರೂಪೀಸ್ ಬರುತ್ತೆ. 3,360 ರೂಪೀಸ್ ಬರುತ್ತೆ. ಇವುಗಳನ್ನು ಟೋಟಲ್ ಮಾಡಿದಾಗ 52,360 2,360 ರೂಪಾಯಿ ಬರುತ್ತೆ. ಅದನ್ನ ಈ ಕಡೆ ಕ್ಯಾರಿ ಮಾಡಿ 52,360. ಸೊ ಮಾಡಿದಾಗ ನಮಗೆ ಬ್ಯಾಲೆನ್ಸಿಂಗ್ ಫಿಗರ್ 52,320ರಲ್ಲಿ 12,000 ಹೋದ್ರೆ 40,360 rupees is the balancing figure. This is closing stock. So ಇಲ್ಲಿ ಇದನ್ನ ನಿಮಗೆ ಈ ಬ್ಯಾಲೆನ್ಸಿಂಗ್ ಫಿಗರ್ ಬರುತ್ತಲ್ಲ ಕ್ಲೋಸಿಂಗ್ ಸ್ಟಾಕ್, ಅದನ್ನ ಅಂಡರ್ ವ್ಯಾಲ್ಯೂ ಆಗಿದೆ, ಓವರ್ ವ್ಯಾಲ್ಯೂ ಆಗಿದೆ ಅಂತ ಕನ್ಸಿಡರ್ ಮಾಡಬಾರ್ದು. ಅಂತಂದ್ರೆ ಬಂದಿರೋ ಬ್ಯಾಲೆನ್ಸಿಂಗ್ ಫಿಗರ್ ಎಷ್ಟು, ಮತ್ತೆ ಅದನ್ನ 100/90 ಆ ರೀತಿ ಎಲ್ಲ ಮಾಡ್ಲಿ ಹೋಗ್ಬೇಡಿ. ಸೊ ಇಷ್ಟು ನಮ್ಮ ಈ ಒಂದು ಪ್ರಾಬ್ಲಮ್. ಈಗ ಆಕ್ಚುಯಲ್ ಅಮೌಂಟ್ ಆಫ್ ಲಾಸ್ ಕಂಡುಹಿಡಿಯೋಣ. ವೆರಿ ಸಿಂಪಲ್. ಕ್ಲೋಸಿಂಗ್ ಸ್ಟಾಕ್ ಎಷ್ಟಿತ್ತು? ಡೇಟ್ ಆಫ್ ಫೈರ್ 40,360. ಸಾಲ್ವೇಜ್ ಇದೆಯಾ? ಇಲ್ಲ, ಸಾಲ್ವೇಜ್ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿಲ್ಲ. ಯಾಕಂತಂದ್ರೆ ಎಂಟೈರ್ ಸ್ಟಾಕ್ ವಾಸ್ ಡೆಸ್ಟ್ರಾಯ್ಡ್. ಹಾಗಾಗಿ 40,360 ನಮಗೆ ಬರುತ್ತೆ. ಯಾವುದೇ ರೀತಿಯ ಫೈರ್ ಎಕ್ಸ್ಟಿಂಗ್ವಿಷನ್ ಎಕ್ಸ್ಪೆನ್ಸಸ್ ಇಲ್ಲ. ಹಂಗಾಗಿ ಆಕ್ಚುಯಲ್ ಲಾಸ್ 40,360. ಸೊ ಇದ್ರ ಜೊತೆಗೆ ನಮಗೆ ಪ್ರಾಬ್ಲಮ್ ಅಲ್ಲಿ ಏನಾದ್ರೂ ಇನ್ಶೂರೆನ್ಸ್ ಪಾಲಿಸಿ ಅಮೌಂಟ್ ಅಂತ ಏನಾದ್ರು ಕೊಟ್ಟಿದ್ದಾರಾ? ಪಾಲಿಸಿ ಅಮೌಂಟ್ ಕೊಟ್ಟಿಲ್ಲ. ಹಂಗಾಗಿ ವಾಟ್ ಎವರ್ ದ ಆಕ್ಚುಯಲ್ ಅಮೌಂಟ್ ಆಫ್ ಲಾಸ್ is coming, which itself is a amount of claim. ಓಕೆ, ಸೊ ಅದನ್ನೇ ನಾವು ಕ್ಲೈಮ್ ಅಂತ ಕರಿತೀವಿ. ಓಕೆ, ಎಷ್ಟು? 40,360. ಸೊ ಇದೆ ಅಮೌಂಟ್ ಆಫ್ ಕ್ಲೈಮ್. ಯಾವಾಗ ಪಾಲಿಸಿ ಅಮೌಂಟ್ ಕೊಟ್ಟಿರೋದಿಲ್ವೋ ಆವಾಗ. ಸೊ ಈ ಪ್ರಾಬ್ಲಮ್ ಅಲ್ಲ. ಇನ್ನೊಂದ್ಸಲ ನಾನು ಬ್ರೀಫ್ ಮಾಡ್ಬಿಡ್ತೀನಿ. ಯಾವಾಗ ನಿಮ್ಗೆ 3 ವರ್ಷದ ಡೇಟಾ ಕೊಟ್ಟಿರ್ತಾರೋ ಆವಾಗ 3 ವರ್ಷದ್ದು ಟ್ರೇಡಿಂಗ್ ಅಕೌಂಟ್ಸ್ ಅನ್ನ ಪ್ರಿಪೇರ್ ಮಾಡಬೇಕು. ಫಾರ್ ಎಕ್ಸಾಂಪಲ್ 17-18, 18-19, 19-20 ಪ್ರೀವಿಯಸ್ ಇಯರ್ಸ್. ಪ್ರತಿ ವರ್ಷ GP ರೇಷಿಯೋ ಮಾಡ್ಕೋತೀವಿ. ಇಲ್ಲಿ 3 ವರ್ಷದ್ದು ಸೇಮ್ ಬಂದಿದೆ, ಅದನ್ನ ಆವರೇಜ್ ಮಾಡ್ತೀವಿ. ಎರಡನೇ ಸ್ಟೆಪ್ ಅಲ್ಲಿ ಆವರೇಜ್ ಗ್ರಾಸ್ ಪ್ರಾಫಿಟ್ ಅಂತ. ಸೊ ಮಾಡಿದಾಗ ಮತ್ತೆ 28% ಬರುತ್ತೆ. ಮತ್ತೆ ಬೇಸ್ಡ್ ಅಪಾನ್ ದ ಗ್ರಾಸ್ ಪ್ರಾಫಿಟ್ ರೇಷಿಯೋ ಯು ಆರ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್. ಯು ಆರ್ ಗೋಯಿಂಗ್ ಟು ಪ್ರಿಪೇರ್ ಅ ಮೆಮೊರಂಡಮ್ ಟ್ರೇಡಿಂಗ್ ಅಕೌಂಟ್ ಅಂಡ್ ಕ್ಯಾಲ್ಕುಲೇಟ್ ದ ಕ್ಲೋಸಿಂಗ್ ಸ್ಟಾಕ್ ಆನ್ ದ ಡೇಟ್ ಆಫ್ ಫೈರ್. ಅದು ಬಂದಿದೆ 40,360. ಅದು ತಗೋತೀರಾ. ಪ್ರಾಬ್ಲಮ್ ಅಲ್ಲಿ ಯಾವುದೇ ರೀತಿ ಸಾಲ್ವೇಜ್ ಇಲ್ಲ, ಯಾವುದೇ ರೀತಿ ಫೈರ್ ಎಕ್ಸ್ಟಿಂಗ್ವಿಷನ್ ಎಕ್ಸ್ಪೆನ್ಸಸ್ ಇಲ್ಲ. ಸೊ ವಾಟ್ ಎವರ್ ದ ಕ್ಲೋಸಿಂಗ್ ಸ್ಟಾಕ್ ಅವೈಲಬಲ್ ದಟ್ ಆಸ್ ಎಂಟೈರ್ಲಿ ಡೆಸ್ಟ್ರಾಯ್ಡ್ ಬೈ ಫೈರ್. ಸೊ ಅದನ್ನೇ ಆಕ್ಚುಯಲ್ ಲಾಸ್ ಅಂತ ಕರಿತೀವಿ. ಜೊತೆಗೆ ನಮ್ಗೆ ಯಾವುದೇ ರೀತಿಯ ಒಂದು ಇದು ಕೊಡದೇ ಇರೋದ್ರಿಂದ ಇನ್ಶೂರೆನ್ಸ್ ಪಾಲಿಸಿ ಅಮೌಂಟ್, ಸೊ ಆ ಅಮೌಂಟ್ ಅನ್ನ ನಾವು ಅಮೌಂಟ್ ಆಫ್ ಕ್ಲೈಮ್ ಅಂತ ಇಲ್ಲಿ ಕನ್ಸಿಡರ್ ಮಾಡ್ತೇವೆ. ಇಷ್ಟು ಈ ಪ್ರಾಬ್ಲಮ್. ಸುಮಾರು ಸಲ ಈ ಪ್ರಾಬ್ಲಮ್ ಅನ್ನ ಎಕ್ಸಾಮ್ ಕೇಳಿದ್ದಾರೆ, ಹಾಗಾಗಿ ಇದು ಇಂಪಾರ್ಟೆಂಟ್. ಸೊ ಇಲ್ಲಿಗೆ ನಾನು ಈ ಪ್ರಾಬ್ಲಮ್ ಅನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.